ಏನೋ ಸುಮ್ಕೆ ಕುಂತ್ಕೊಬಿಟ್ರಿ. ಕುಂತಿದ್ದ ಜಾಗದಲ್ಲೇ ಕುಂತ್ಕೊಂಡಿದ್ರೆ ಮೈಗೆ ಒಂಥರ ಜಡ ಜಡ ಬಂದ್ಬಿಡ್ತದೆ. ಬರ್ತದೆ ಕುಣಿದಾಡಕ್ಕೆ ಆಗ್ದಿಲ್ದಂಗೆ ನನ್ನ ಸೊಸೆ ಏಟ್ ಮಾಡಿ ಕುಂದ್ರಸವಳೆ, ಅದಕ್ಕೆ ಸುಮ್ಮನೆ ಕುಂತೀವನೆ. ಇಲ್ಲೇ ಇದ್ದಿದ್ರೆ ಅಲ್ಲ, ಯಾಸ್ರ ಕಳೆಯಕ್ಕಾದ್ರೂ ಏನಾದ್ರೂ ಕ್ಯಾಮೆ ಮಾಡ್ಬೇಕಲ್ವಿ, ಅದ್ಕಂಗಂದೆ ಆಟೆಯ. ಯಾರು ಕ್ಯಾಮೆ ಮಾಡಬೇಕು ಯಾರು ಕ್ಯಾಮೆ ಮಾಡಬಾರ್ದು ಅಂತ ಹೇಳೋ ಅಧಿಕಾರ ನಂಗದೆ. ನಾನು ಈ ಮನೆ ಯಜಮಾನ, ನಂಗೆ ಕ್ಯಾಮೆ ಮಾಡು ಅಂತ ಹೇಳ್ತೀಯಲ್ಲ, ಏಟ್ ಧೈರ್ಯ ನಿಂಗೆ? ವಾ, ಆಗ್ಲೇ ತಾವು ಎಟ್ಟಿಗೆ ಯಜಮಾನ್ರಾಗ್ಬಿಟ್ರು. 5 ವರ್ಷಕ್ಕೊಂದ್ಕಿತ ಬದಲಾಗಕ್ಕಿದೇನು ಮುಖ್ಯಮಂತ್ರಿ ಪಟ್ಟಾನ? ನೋಡು, ಈ ಅರಮನೆ ನಂದೇಯ, ಇದಕ್ಕೆ ರಾಜನು ನಾನೇಯ. ನಾನು ಬಿಟ್ರೆ ಆ ಅಧಿಕಾರ ಇರೋದು ನನ್ನ ಮಗ ರಂಗೇಗೌಡಂಗೆ ಮಾತ್ರ. ಸ್ವಾಮಿ, ಸುಮ್ಮನೆ ಏನೇನು ಆಸೆ ಮಾಡಿಕಬೇಡಿ. ನೀವು ಹಿರೇಗೌಡ ಅನ್ನೋದು ನಮ್ಮ ರಂಗೇಗೌಡಂಗೆ ಇನ್ನೂ ಗೊತ್ತಿಲ್ಲ. ನಾನೇನಾರು ಅಪ್ಪಿ ತಪ್ಪಿ ಹೋಗಿ ಹೇಳಿದ್ರೆ ಏನಾಯ್ತದೆ ಗೊತ್ತಾ? ಈಟ್ ವರ್ಷದಿಂದ ಯಾವ ಮೂಲೆನಾಗಿ ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಬದುಕ್ತಿದ್ರಿ. ಈಗಲೂ ಹಂಗೆ ಮುಂದುವರಿಸಿ, ಅದು ಬಿಟ್ಟು ಸಾಯೋ ಕಡೆ ಕಾಲದಲ್ಲಿ ನೆಮ್ಮದಿಯಾಗಿ ಕಾಳು ಮಾಡ್ಕೊಂಡಿರಿ. ಮುದ್ದೆ, ನನ್ನ ಮುದ್ದೆ ಅಂತ ಕರಿತಿದ್ದೀರಾ? ಮುದ್ದೇನು ನಿನ್ನ ಮುದ್ದೇಗೌಡ ಅಂತ ಮರವಾದೆಯಿಂದ ಮಾತಾಡಿಸ್ಬೇಕಾ? ನಾನು ಈ ಮನೆಗೆ ಬಂದ್ಮ್ಯಾಕೆ ನಿನ್ನ ಗೌಡ್ತಿ ಹೋಗಿ ಆಯ್ತು. ಹೋಗಲೇ, ಜೀವನದಾಗೆ ನಾನು ಏನೇನೋ ಕಂಡಿವ್ನಿ. ಅದನ್ನೆಲ್ಲ ನಾನು ಮನಸ್ಸಿನಾಗ ಮಡಕೊಂಡಿದ್ರೆ ಜೀವನ ಮಾಡಕ್ಕೆ ಆಗ್ತಿದ್ದೆ. ಈಗ ನಾನು ನಿಮ್ಮ ಜೊತೆ ಪೈಪೋಟಿ ಮಾಡಬೇಕು ಅಂತಾನೆ ಬಂದಿವ್ನಿ. ಹಂಗಿದ್ಮ್ಯಾಕೆ ಸುಮ್ಮನೆ ಹೋಗಕ್ಕಾದಿತ್ತೆ? ಆಗ್ಲಿ ಬಿಡು. ಅಂದ್ರೆ ರಂಗೇಗೌಡಂಗೆ ವಿಚಾರ ಗೊತ್ತಾಗ್ಲಿ ಬಿಡು ಅಂತೀರಾ? ಸ್ವಾಮಿ, ಸುಮ್ಕೆ ಬಂಡ ಧೈರ್ಯ ಮಾಡಬೇಡಿ. ನೀವು ಬಂಡ ಧೈರ್ಯ ಮಾಡಿದ್ರೆ ನಾನೇನು ಮಾಡ್ತೀನಿ ಗೊತ್ತಾ? ಏನ್ ಮಾಡ್ಕತ್ತೀಯ ಮಾಡ್ಕೊ ಹೋಗಲೇ. ನಾನು ಯಾರಿಗೂ ಅಂಜಕ್ಕಿಲ್ಲ, ಇಲ್ಲೇ ಇರ್ತೀನಿ. ಏನಿಲ್ಲ ಮುದ್ದ, ಏನ್ ಹಿಂಗ್ ಮೌನವಾಗಿ ನಿಂತ್ಬಿಟ್ಟೆ? ನಾಳೆ ಮಾಡೋದನ್ನ ಇವತ್ತು ಮಾಡು, ಇವತ್ತು ಮಾಡೋದನ್ನ ಈಗಲೇ ಮಾಡು ಅಂತ ದೊಡ್ಡವ್ರು ಹೇಳಿದ ಮಾತು ನಿಂಗೆ ಎಪ್ತಿ ಇಲ್ವೇ? ಹೋಗು, ಅದೇನೋ ರಂಗೇಗೌಡಂಗೆ ಹೇಳ್ತೀನಿ ಅಂದೆಲ್ಲ, ಬಿರ್ನೆ ಹೋಗಿ ಹೇಳು. ಈ ಅಟ್ಟಿನಾಗೆ ಯಾರೋ ಇದ್ದಂಗಿದ್ದು ನಂಗೂ ಬೇಸರ ಆಗದೆ. ಇದೊಂದು ಒಳ್ಳೆ ಕೆಲಸ ಮಾಡಿ ಪುಣ್ಯ ಕಟ್ಕೋ. ಯಾಕೆ ಹಿಂಗ್ ನಗ್ತಿದ್ದೀರಿ? ಮತ್ತೇನಿಲ್ಲ ಬುದ್ಧ, ನಿನ್ ಪಾಡ್ ನೋಡಿ ನಗದೆ ಇನ್ನೇನಿಲ್ಲ ಮಾಡ್ಲಿ ನಾನು? ಕಬ್ಬಣ ಕಾದಾಗ್ಲೇ ತಟ್ಬೇಕು ಕಣ್ಲ, ಆಗ್ಲೇ ಅದು ಬಗ್ಗೋದು. ಏನೋ ರಂಗೇಗೌಡನಿಗೆ ಹೇಳ್ತೀನಿ ಅಂದೆಲ್ಲ, ಹೇಳೋದು. ನಾನು ಇಲ್ಲೇ ಇರ್ತೀನಿ. ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ.